ಬಿಜೆಪಿಯಲ್ಲಿ ಎಷ್ಟೆಲ್ಲ ಬಣಬಡಿದಾಟ ಇದೆ, ಒಳ ಜಗಳ ಇದೆ, ಅದನ್ನ ಗಮನಿಸ್ತಾ ಇದ್ದೀರಾ. ಅದರ ಮಧ್ಯೆನೇ ಈಗ ವಿಜಯೇಂದ್ರ ವಿರುದ್ಧ ಮತ್ತೊಂದು ಹಂತದ ಸಮರ ಶುರುವಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನೋದಕ್ಕೆ ಶತಾಯಗತಾಯ ರೆಬಲ್ಸ್ ಟೀಮ್ ಸರ್ಕಸ್ ಮಾಡ್ತಿದ್ದಾರೆ. ನಾಳೆ ದೆಹಲಿಗೆ ತೆರಳೋದಕ್ಕೆ ಹೈಕಮಾಂಡ್ ನಾಯಕರ ಭೇಟಿಯಾಗೋದಕ್ಕೆ ಸಜ್ಜಾಗಿದ್ದಾರೆ. ಭಿನ್ನರ ಬಳಗದಿಂದ ಮತ್ತೊಂದು ಹಂತದ ಸಮರ ಇದು. ಈಗಾಗಲೇ ನೇರವಾಗಿ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ತೆರಳಿ ವಿಜಯೇಂದ್ರ ವಿರುದ್ಧ ದೂರು ಸಲ್ಲಿಕೆ ಸಾಧ್ಯತೆ ಇದೆ. ದೆಹಲಿಗೆ ತೆರಳುವ ಮುನ್ನ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ. ಈಗಾಗಲೇ ಭಿನ್ನರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವರು ಮತ್ತಷ್ಟು ರೆಬಲ್ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು, ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಮ್ಯಾರಥಾನ್ ಮೀಟಿಂಗ್ಗಳಾದವು. ಅದರ ಬೆನ್ನಲ್ಲೇ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು, ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ದೂರು ಸಲ್ಲಿಕೆ ಮಾಡಬೇಕು, ಈಗಾಗಲೇ ಪಟ್ಟು ಹಿಡಿದಿದ್ದಾರೆ. ಬದಲಾವಣೆ ಆಗಲೇಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಚುನಾವಣೆ ಮಾಡ್ತೀವಿ, ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಕೂಡ ಇವರಿಗೆ ಸಂಯಮ ಇಲ್ಲ. ಹೀಗಾಗಿನೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಇಬ್ಬರೂ ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗಬಹುದು? ಇಲ್ಲಿವರೆಗೂ ಕೂಡ ಅದೇ ವಿಚಾರಗಳು ಇವ್ರ ಮೀಟಿಂಗಲ್ಲಿ ಚರ್ಚೆ ಆಗಿರೋದು. ವಿಜಯೇಂದ್ರ ಅವರು ಬಿಲ್ಕುಲ್ ರಾಜ್ಯಾಧ್ಯಕ್ಷರಾಗಿ ಇರಬಾರ್ದು ಅಂತ, ಬೇರೆಯವ್ರಾಗಬೇಕು ಅಂತ. ನೀವೇ ಆಗ್ತೀರಾ ಅಂತ ಯತ್ನಾಳ್ ಅವ್ರನ್ನ ಕೇಳಿದ್ರೆ ಇಲ್ಲ, ನಮ್ಮ ಕಡೆಯಿಂದ ಒಬ್ರು ಅಭ್ಯರ್ಥಿ ನಿಲ್ತಾರೆ ಅಂತ. ಅದು ಯಾರಾಗ್ಬೋದು? ರಮೇಶ್ ಜಾರಕಿಹೊಳಿ ಅವ್ರು ನಿಲ್ತಾರಾ? ಹೀಗೆಲ್ಲ ಒಂದಷ್ಟು ಚರ್ಚೆ ಇದೆ. ಬಟ್ ಭಿನ್ನರ ಬಳಗಕ್ಕೂ ವಿಜಯೇಂದ್ರ ಅವರ ಬಳಗಕ್ಕೂ ಬಹಳ ವ್ಯತ್ಯಾಸ ಇದೆ. ಅವರಲ್ಲಿರುವಂಥ ಸದಸ್ಯರಿಗೂ ಇವರಲ್ಲಿರುವಂಥ ಬೆರಳೆಣಿಕೆಯ ಸದಸ್ಯರಿಗೂ ಯಾವ ರೀತಿ ಪೈಪೋಟಿ ಆಗುತ್ತೆ ಅಂತ. ಚುನಾವಣೆ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿದರೂ ಕೂಡ ವಿಜಯೇಂದ್ರ ಅವರ ಪರವಾಗಿನೇ ಬೆಂಬಲಿಗರು ಜಾಸ್ತಿ ಇರೋದು. ಹಾಗಾಗಿ ಇದರಲ್ಲೂ ಮುಖಭಂಗ ಆದರೂ ಆಗ್ಬೋದು. ಬಟ್ ಚುನಾವಣೆ ಆಯ್ಕೆನೇ ಫೈನಲ್ಲ ಅಥವಾ ಬೇರೆ ರೀತಿಯಾಗಿ ಏನಾದರೂ ಆಯ್ಕೆ ಮಾಡ್ತಾರಾ? ಯತ್ನಾಳ್ ಅವರ ಬಾಯಿ ಹೇಗೆ ಮುಚ್ಚಿಸ್ತಾರೆ? ಯತ್ನಾಳ್ ಟೀಮ್ನ ಹೇಗೆ ಬಂಡಾಯ ಎದ್ದಿದೆಯಲ್ಲ ಅದನ್ನು ಹೇಗೆ ಶಮನ ಮಾಡ್ತಾರೆ? ಅದೆಲ್ಲವೂ ಕೂಡ ಈಗ ಚಾಲೆಂಜಿಂಗ್ ಆಗಿದೆ. ಈಗ ಚಾಮುಂಡಿ ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ ಕುಮಾರ್ ಬಂಗಾರಪ್ಪ ಹಾಗೂ ರಮೇಶ್ ಜಾರಕಿಹೊಳಿ. ಇಬ್ಬರು ಕೂಡ ಭಿನ್ನರ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಅದೆಷ್ಟು ಮೀಟಿಂಗ್ ಆಗಿದಾವಲ್ಲ, ಅದರಲ್ಲಿ ಬಹುತೇಕ ಮೀಟಿಂಗ್ಗಳು ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿಯೇ ಆಗಿರೋದು. ಮುಂಚೂಣಿಯಲ್ಲಿ ಇರುವಂತಹ ಭಿನ್ನರ ಬಳಗ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಭಿನ್ನರ ಬಳಗ ಸಿಡಿದೆದ್ದಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಾಳೆ ದೆಹಲಿಯತ್ತ ಕೂಡ ಹೊರಟಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಚಾಮುಂಡಿ ತಾಯಿ ದರ್ಶನ ಪಡ್ಕೊಂಡಿದ್ದಾರೆ. ನಾಳೆ ಹೋಗಿ ಏನೆಲ್ಲ ದೂರು ಸಲ್ಲಿಕೆ ಮಾಡಬಹುದು ಅಂತ. ಓಕೆ, ಬಿಜೆಪಿಯಲ್ಲಿನ ರೆಬಲ್ ತಂಡ ಈಗ ತನ್ನ ಅಂತಿಮ ಹಂತದ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಚುನಾವಣೆಯ ಘೋಷಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತೊಂದು ಅವಧಿಗೆ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡುವುದಕ್ಕಾಗಲಿ ಅಥವಾ ಸ್ಪರ್ಧೆ ಮಾಡುವುದಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹ ಪ್ರಮುಖ ಇಟ್ಟುಕೊಂಡು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಯೋಚನೆಯನ್ನ ಮಾಡಿದೆ. ಒಂದು ವೇಳೆ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಾದರೆ ನಮಗೆ ಅದರ ವಿರೋಧವಿದೆ ಅನ್ನುವಂತಹ ಸ್ಪಷ್ಟ ವಿಚಾರಗಳನ್ನ ಇಲ್ಲಿವರೆಗೂ ಭಿನ್ನರ ಬಳಗ ಹೇಳಿಕೊಂಡು ಬಂದಿತ್ತು. ಈಗ ಅದನ್ನ ವರಿಷ್ಠರ ಮುಂದಿಟ್ಟು ತಮ್ಮ ಅಸಮಾಧಾನ ಯಾವ್ಯಾವ ಕಾರಣಗಳಿದೆ ಅನ್ನೋದನ್ನ ತಿಳಿಸುವುದಕ್ಕೆ ಹೇಳಿದ್ದಾರೆ. ನಾಳೆ ದೆಹಲಿಗೆ ತೆರಳುವಂತ ಚಿಂತನೆಯಲ್ಲಿರುವಂತಹ ಈ ತಂಡ ಅದಕ್ಕೂ ಮೊದಲು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆಯನ್ನ ಮಾಡಿಕೊಂಡಿದೆ. ಇಲ್ಲಿಂದ ದೆಹಲಿಗೆ ತೆರಳಿದ ಬಳಿಕ ಮೊದಲು ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತಿದ್ದಂತಹ ಜೆಪಿಸಿ ಕಮಿಟಿಯ ವರದಿ ಮತ್ತು ಅದರ ಅನುಷ್ಠಾನದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳದೆ ಸಂಜೆ ಸುಮಾರಿಗೆ ಪಕ್ಷದ ವರಿಷ್ಠರುಗಳ ಭೇಟಿಯಾಗುವಂತಹ ನಿರ್ಧಾರವನ್ನ ಕೂಡ ಮಾಡಿದೆ. ಇಲ್ಲಿ ವಿಜಯೇಂದ್ರ ಅವರ ವಿಚಾರದಲ್ಲಿ ಇದ್ದಂತಹ ಅಸಮಾಧಾನದ ಬಗೆಗಳನ್ನ ಅವರು ತಿಳಿಸಲಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರ ಏಕಪಕ್ಷೀಯ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರುಗಳ ನೇಮಕದ ಸಂದರ್ಭದಲ್ಲೂ ಕೂಡ ಅದನ್ನ ಗೋಚರವಾಗಿರುವುದನ್ನ ಪಕ್ಷದ ನಾಯಕರ ಗಮನಕ್ಕೆ ತಂದು ಈಗ ಕಾರ್ಯಕರ್ತರ ವಲಯದಲ್ಲಿರುವಂತಹ ಗೊಂದಲಗಳು ಮತ್ತು ಅದಕ್ಕೆ ಪರಿಹಾರವನ್ನ ವರಿಷ್ಠರು ಸೂಚಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡಲಿದೆ. ಒಂದು ವೇಳೆ ವಿಜಯೇಂದ್ರ ಅವರನ್ನೇ ಪಕ್ಷ ತನ್ನ ನೆಲೆಗಟ್ಟಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶವನ್ನ ಕೊಟ್ರೆ ನಾವು ಕೂಡ ನಮ್ಮ ತಂಡದಿಂದ ಒಬ್ಬರನ್ನ ಕಣಕ್ಕಿಳಿಸ್ತೇವೆ. ಇದಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ವಿರೋಧವನ್ನ ಮಾಡಬಾರ್ದು ಅನ್ನುವಂತ ಮನವಿಯನ್ನು ಸಲ್ಲಿಸೋದಕ್ಕೆ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ. ರೆಬೆಲ್ಸ್ ತಂಡದ ಅಂದ್ರೆ ಈಗಿನ ರೆಬೆಲ್ಸ್ ತಂಡ ತಟಸ್ಥ ಬಣದೊಂದಿಗೂ ಕೂಡ ಮಾತುಕತೆಯನ್ನು ಮಾಡಿಕೊಂಡಿದ್ದು ಪಕ್ಷ ಮಿತ್ರರ ಜೊತೆಗೂ ಕೈ ಜೋಡಿಸಿಕೊಂಡು ಪಕ್ಷದ ಗೌರವವನ್ನು ಉಳಿಸುವ ಕಾರ್ಯವನ್ನು ಮಾಡ್ತೇವೆ. ಇದಕ್ಕೆ ವರಿಷ್ಠರು
ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಲಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.